ದೇಗುಲದ ಹೊಸ್ತಿಲಲಿ ನಿಂತೆ ಶಿರವ ಭಕ್ತಿಯಲಿ ಬಾಗಿಸಿದೆ. ಅಂಜನೇಯ ನಿನ್ನಯ ದಿವ್ಯ ರೂಪವನು ಕಣ್ತುಂಬಿ ನೋಡಿದೆ. ಮನದಲ್ಲಿ ಶಾಂತಿಯ ತುಂಬಿ ಹರಸು ನಮ್ಮನು. ಜೈ ಹನುಮಾನ್ ಜ್ಞಾನ ಗುಣ ಸಾಗರ್. The next day. ಹಲೋ ದೋಸ್ತ, ಆರಾಮದಿಲ್ಲ? ಯಪ್ಪ ಏನಂದ ಬೇಯಪ್ಪ, ಭಾಳ ದಿವ್ಸ ಕಳ್ಸೀನಿ, ಫೋನ್ ಇಲ್ಲ ಅಂತಲ್ಲ. ಮತ್ತು ನಿನ್ನಿಂದ ಒಂದು ದೊಡ್ಡ ಕೆಲಸ ಆಗ್ಬೇಕಲ್ಲಪ್ಪ. ನನಗಂದ್ರೆ ಭಾಳ ಅಂದ್ರೆ ಭಾಳ ತಲೆ ತಿನ್ನಕತ್ಬಿಡೈತೆ. ನನಗೆ ಭಾಳ ತಲೆ ತಿನ್ನಕತ್ತಿಲ್ಲಪ್ಪ. ನೀನ ಕಷ್ಟ ಕಾಲದಾಗ ದೋಸ್ತ ಒಬ್ಬನೇ, ಹಾಗಾಗಿ ನೀನು ಇದು ಮಾಡ್ಬೇಕಲ್ಲಪ್ಪ. ಹೇಳೋದೇ ದೋಸ್ತ, ನನ್ನಿಂದ ಆದ್ರೆ ನಾನು ಸಹಾಯ ಮಾಡ್ತೇನೆ. ಏನಾಗಲಿ ದೋಸ್ತ, ನಾನು ಮುಂದೆ ಹೇಳಕ್ಕೆ ಮನುಷ್ಯನಾಗಿಟ್ಟು ಪರಬೇಡ. ಪ್ರಾಣಸ್ಥಿ ಅಂತಲೇ ಅಪ್ಪ, ನೀನು ಒಬ್ಬನೇ ದಿನ ಮೂರಾಗ ದೋಸ್ತ ಅನ್ಕೊಂತೀನಿ ನನಗೆ. ಅವ್ರಂದ್ರೆ ಕೈ ಕೊಟ್ರಲ್ಲ ಅಪ್ಪಂಗ ನನ್ನ ಮಕ್ಳು ದೋಸ್ತರಲ್ಲೇ ಅವರು. ನನ್ನ ರೊಕ್ಕಿದ್ದಾಗೆಲ್ಲ ತಿಂತಿದ್ರು, ಎಲ್ಲ ಕೊಡಿಸಿದ್ದೆ ಅವ್ರಿಗೆ, ಎಲ್ಲ ತಿನ್ಸಿದ್ದೆ. ಆದ್ರೂ ಅವರೆಲ್ಲ ಮೋಸ ಮಾಡಿದ್ರಲ್ಲ ಅಪ್ಪ. ನನಗಂದ್ರೆ ಭಾಳ ಅಂದ್ರೆ ಭಾಳ ಸಂಕಟ ಆಗಿತ್ತು ನೋಡು. ಈ ಸಂಕಟದಾಗ ನೀನು ಅಂದ್ರೆ ಈಗ ನೀನು ಒಬ್ಬನೇ ಇರೋದು, ಕೈ ಹಿಡಿಬೇಕು ನೀನು ಒಬ್ಬನ. ಏನಾರು ಮಾಡಲ್ಲಪ್ಪ, ಆಕೆ ಹೇಳಲ್ಲಪ್ಪ, ಆಕೆ ನನ್ನ ತಂಡಕ್ಕೆ ಬಂದಾಗ ಮಾಡಲ್ಲಪ್ಪ. ಆಕೆ ಅದಕ್ಕೆ ಬಂದ್ಲ ದೋಸ್ತ. ಮೊನ್ನೆ ನಾನು ನಮ್ಮ ದೋಸ್ತ ನೀನೊಬ್ಬ ಇದ್ದ, ಉದ್ರಿ ದೋಸ್ತ, ಅವ್ನ ಕರ್ಕೊಂಡು ಹೋಗಿದ್ದೆಲ್ಲಪ್ಪ. ಅವ್ನು ಕರ್ಕೊಂಡು ಹೋದಾಗ ಅವತ್ತಿಂದ್ರ ಅವ್ರ ಮನೆ ಮುಂದೆ ಹೋಗಿದ್ದೆ. ಅವತ್ತು ಗೌಡು ಇದ್ದಿಲ್ಲ. ಆಕಿಗೆ ಒಂದು ಸರಿ ನೀರು ಕುಡಿಯೋಕೆ ಕೇಳಿದ್ದೆ. ಅವತ್ತು ನೀರು ಕೊಡೋದು ಅವನಾಗ ಕೈ ಹಿಡ್ಕೊಂಡ್ಬಿಟ್ಲು ಅಪ್ಪ. ಅವತ್ತಿಂದ ನಾನು ಹಿಂದೆ ಗಂಟು ಬಿಟ್ಟು ಬಿಡೋಳಲ್ಲಪ್ಪ. ಯಾವಾಗ ನೋಡಿದ್ರೆ ಬಿಡೋಳಪ್ಪ. ಬಂದವ್ರು ಫೋನ್ಲಿ ಮೆಸೇಜ್ ಮಾಡ್ತಾಳೆ, ಇಲ್ಲಾಂದ್ರೆ ಫೋನ್ ಹಚ್ತಾಳೆ. ನಮ್ಮ ಮನೆ ಕೆತ್ತಲ್ಲಿ ಯಾರು ನೆಚ್ಚಿದ್ರೆ ಮಾತ್ರ ನಮ್ಮ ಮನೆ ನಮ್ಮ ಊರ್ಲಾಗ್ತಾರೆ. ಹೇಳಲ್ಲಪ್ಪ, ಆಕಿಗೆ ಗಂಟು ಬಿದ್ದಾಳ. ಏನೋ ಹೇಳಲ್ಲಪ್ಪ. ನಮ್ಮಪ್ಪ ನಾನೇ ಓದ್ತಿರ್ತಾಳ. ಏನ್ ಮಾಡಕ್ಕಲ್ಲಪ್ಪ, ನಮ್ಮನೆ ಗೊತ್ತಾದ್ರೆ ಗೊತ್ತಲ್ಲ, ಸಣ್ಣ ಗಿಂಟ ನಮ್ಮ ಮನೆಯಾಗಲ್ಲಪ್ಪ. ಏನನ್ನು ಮಾಡಲಿ ದೋಸ್ತ, ಆಕಿ ನನ್ನ ತಂಡಕ್ಕೆ ಬರ್ಲಾರ್ದಂಗೆ ಮಾಡಿಬಿಡ್ಲಪ್ಪ. ನಾನಂತರೂ ಊರಾಗ ಒಂದು ಸ್ವಲ್ಪ ಹೆಸರು ಐತಿಲ್ಲಪ್ಪ. ಇವತ್ತು ನಾಳೆ ಹೆಸರು ಮಾಡಕತ್ತೀವಂತ ನಾವು ಮಾಡಿದ್ರೆ ಎಲ್ಲ ಗೌಡನ ಮಗಳ ಗಂಟು ಬಿದ್ದಾಳಪ್ಪ. ಗೌಡನ ಮಗಳು ಅವ ಗೌಡದನು ಯಪ್ಪ. ಅವಂತ್ರು ಸಿಕ್ಕಲೇ ಬಡಿದ್ನಿ, ಸಿಕ್ಕಲೆ ಕಡಿಮೆ ಅಂತಲ್ಲಪ್ಪ. ಬಂದು ನೋಡಿದ್ರೆ ಅಂಜಿಕ್ ಬಂದ ಯಪ್ಪ. ಅವನು ನಮ್ಮ ದೋಸ್ತನ ಅದಕ್ಕೆ ಮುಗಲ್ ಬಂದೈತಿಲ್ಲ ಅಪ್ಪ. ನಮ್ಮ ದೋಸ್ತ ಅವು ತನ್ನ ಮಗಳು ನೋಡಿದ್ನಂದು ಕಣ್ಣು ಎತ್ತಿ ಅವನು ಕಾಲಲ್ಲಿ ಅಪ್ಪ. ಅದಕ್ಕೆ ಕಣ್ಣು ಗುಡಿ ಕಿತ್ತಾಕಿಲ್ಲ, ಅದ ಮುಗಲಲ್ಲಿ ಅಪ್ಪ. ಇನ್ನಡಿಗೆ ಗೊತ್ತಾತಂದ್ರೆ ನನ್ನ ನಂತರ ಉಳಿಸಲ್ಲ ಅಪ್ಪ. ಅವ ನನಗೆ ಅದ ಸಂಗಡ ಆಗ್ಬಿಡುತ್ತೆ. ಏನಾದ್ರು ಮಾಡಲಿ ಅಪ್ಪ. ಆಮೇಲೆ ರಾತ್ರಿ ಕಡೆ ಬಾಲಿ ಅಪ್ಪ, ಮೀಟ್ ಆಗಮ್ಮ. ಇಲ್ಲ ಹೇಳು, ಈಗ ಬರ್ತ ನಾನು ಮೀಟ್ ಆಗಮ್ಮ. ಸರಿತಾಗ ರಾಜವಲ್ಲಿ ಟೈಪ್ ಓದ್ಕೊಳ್ಬಿಡ್ತಾಗ ಯಾವಾಗ ಹೇಳಿದ್ದೆ ನಿಮ್ಗೆ, ಯಾವಾಗ ಬರಕತ್ತಿ ಹೌದಾ? ಎಂತ ಹೌದು, ನನ್ನ ಗೌಡನ ಮಗಂದು ಹೇಳಿದಾರ. ಹಾಗೆ ಏನು ಮಾಡಿ ಕರ್ಕೊಂಡು ಬಂದಿದ್ದೆ. ಏನು ಮಾಡಿ ಕಸದಲ್ಲಿ ಹೇಳ್ಬೇಕೀಗೆ ಕರ್ಸಿ ಕ್ಯಾಸಿ ನೋಡಲ್ಲ. ಹೋಗಿ ಇಬ್ರು ಹೋಗ್ಬಮ್ಮ. ಬಾಯ್ ಹೋಗ್ಬಾ ಹೋಗ್ಬಾ. मत करो मेरी जान. 2 hours later. ಈ ಕರ್ಸಿದ್ ಬಿಡು, ಕೆಲ್ಲದ ಕರ್ಸ್ನಲ್ಲಿ ಯಾವಾಗ ಕರೆಸ್ತಿ ಯಾವಾಗಿಲ್ಲ. ರಾತ್ರಿ ಆಗೋತ್ತು, ಮಕರ ಟೈಮ್ ಆಯ್ತು. ನಾವಂದ್ರೆ ಊಟ ಮಾಡಿದ್ದೆ. ಯಾವಾಗ ಕರ್ಸ್ನ ಯಾವಾಗಿಲ್ಲ. ಏನಪ್ಪ ನಿಂದ? ಎಲ್ಲ ದೋಸ್ತ ಕಳಿಸಿನಿ. ಈಗ ಇಲ್ಲಿ ಹನುಮಂತ್ರ ಗುಡಿ ತಕ್ಕದಾಳ ಆಗಲ್ಲ. ಹನುಮಂತ್ರ ಗುಡಿ ತಕ್ಕದಾಳನ? ಇದು ಹಳೆ ಹನುಮಂತ್ರ ಗುಡಿ ತಕ್ಕ ಅಲ್ಲೇ ನೋಡ, ಹನುಮಂತ್ರ ಗುಡಿ ತಕ್ಕ. ಹಂಗಂದ್ರೆ ಕೆಲಸ ಆತಪ್ಪ. ಎಲ್ಲ ಹೇಳಿದಿಲ್ಲ ಎಲ್ಲ ಈ ಥರ ಅಂತ ಎಲ್ಲ ಹೇಳಿಲ್ಲ. ಮತ್ತೆ ಲಾಸ್ಟ್ ಡೇಸ್ ಐತೆ, ಇದೊಂದು ಸೈತೆ. ನಾನು ಮತ್ತೆ ಆಕೆ ಮೀಟ್ ಆಗಲ್ಲ, ಎಲ್ಲ ಹೇಳಿದಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡ ಅಂತ ಎಲ್ಲ ಹೇಳಿಲ್ಲ. ಆಯ್ತು. ನೀನೇನು ಬರೋದು ಬೇಡ, ನಾನು ನೋಡ್ಕೊಂತ. ಹಂಗ ಮಳೆನೂ ಬರಕೈತಿ ಮಾರ್ಯ, ಹೋಗ್ಬೇಡಿ. 3 hours later. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಗುವಾಗಿದ್ದಿದ್ರೆ ಓಕೆ.